ವೆಲ್ಕಮ್ ಟು ಜ್ಞಾನೋದಯ. ಜ್ಞಾನೋದಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ಮಾಡುತ್ತಿರುವಂತಹ ಕಂಟೆಂಟ್ ಯಾವುದೇ ರೀತಿಯ ಕಮರ್ಷಿಯಲ್ ಅಡ್ವರ್ಟೈಸಿಂಗ್ ಆಗಲಿ ಅಥವಾ ಯಾವುದೇ ರೀತಿಯ ಗ್ಯಾಮ್ಲಿಂಗ್ ಅಥವಾ ಬೆಟ್ಟಿಂಗ್ಗೆ ಉಪಯೋಗಿಸಿಕೊಳ್ಳಲು ಅವಕಾಶವಿರುವುದಿಲ್ಲ. ಆ ರೀತಿ ಉಪಯೋಗಿಸಿಕೊಂಡರೆ ಅದಕ್ಕೆ ನಾವು ಜವಾಬ್ದಾರರಾಗಿರುವುದಿಲ್ಲ. ನಮಸ್ಕಾರ, ಜ್ಞಾನದ ಯೂಟ್ಯೂಬ್ ವಾಹಿನಿ ಎಲ್ಲ ವೀಕ್ಷಕರಿಗೂ ತಮ್ಮೆಲ್ಲರಿಗೂ ಜಸ್ಟ್ ಪ್ರೇಡ್ ಕಂಟೆಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ನಿನ್ನೆ ನಡೆದಿದ್ದಂಥ ಮ್ಯಾಚ್ ರಿಸಲ್ಟ್ಸ್ನ ನೋಡಿ ಇವತ್ತಿನ ಪಂದ್ಯಕ್ಕೆ ಬಂದ್ಬೋಣ. ನಿನ್ನೆ ನಡೆದಿತ್ತು ಮ್ಯಾಚ್ ನಂಬರ್ 35 ಗುಜರಾತ್ ಟೈಟನ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್. ಈ ಪಂದ್ಯದಲ್ಲಿ ಪ್ರೆಡಿಕ್ಷನ್ ಆಗಿತ್ತು ಎರಡೂ ತಂಡದ ಇನ್ನಿಂಗ್ಸ್ಗಳಿಂದ ಸೇರಿ ಎಷ್ಟು ಓವರ್ಸಲ್ಲಿ 10 ಆ್ಯಂಡ್ ಎಬೋವ್ ರನ್ಸ್ ಬರುತ್ತೆ ಅನ್ನೋದು. ಈ ಪ್ರೆಡಿಕ್ಷನ್ಗೆ ಯಾರೆಲ್ಲ 21 to 25 ಅಂತ ಪ್ರೆಡಿಕ್ಟ್ ಮಾಡಿದರೆ ನಿಮ್ಮ ಪ್ರೆಡಿಕ್ಷನ್ ಸರಿಯಾಗಿರುತ್ತೆ. ಇನ್ನು 36th ಮ್ಯಾಚ್ ನಡೆದಿತ್ತು ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಲಕ್ನೋ ಸೂಪರ್ ಜೈಂಟ್ಸ್. ಈ ಪಂದ್ಯದಲ್ಲಿ ಪ್ರೆಡಿಕ್ಷನ್ ಆಗಿತ್ತು ಎರಡು ತಂಡದಿಂದ ಸೇರಿ ಎಷ್ಟು ಜನ ಬೌಲರ್ಸ್ 2 ಅಥವಾ ಅದಕ್ಕಿಂತ ಹೆಚ್ಚಿನ ವಿಕೆಟ್ಸ್ ಪಡಿತಾರೆ ಅನ್ನೋದು. ಈ ಪ್ರೆಡಿಕ್ಷನ್ಗೆ ಯಾರೆಲ್ಲ 0 to 2 ಅಂತ ಪ್ರೆಡಿಕ್ಟ್ ಮಾಡಿದರೆ ನಿಮ್ಮ ಪ್ರೆಡಿಕ್ಷನ್ ಸರಿಯಾಗಿರುತ್ತೆ. ಇನ್ನು ಇವತ್ತು ನಡೀತಿದೆ ಸಂಡೇ ಎರಡು ಪಂದ್ಯಗಳು. ಮೊದಲನೇ ಪಂದ್ಯ ಅಂದರೆ 37th ಮ್ಯಾಚ್ ನಡೀತಾ ಇರೋದು ಚಂಡೀಗಢಲ್ಲಿ ಪಂಜಾಬ್ ಕಿಂಗ್ಸ್ ವರ್ಸಸ್ RCB ಅಂದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಈ ಪಂದ್ಯದ ಪ್ರೆಡಿಕ್ಷನ್ ಈ ರೀತಿ ಇದೆ. ಎರಡೂ ತಂಡಗಳಿಂದ ಸೇರಿ ಎಷ್ಟು ಜನ ಆಟಗಾರರು ಸಿಂಗಲ್ ಡಿಜಿಟ್ಗೆ ಔಟ್ ಆಗ್ತಾರೆ ಅಂತ ನೀವು ಪ್ರೆಡಿಕ್ಟ್ ಮಾಡಬೇಕು. ಇಲ್ಲಿ ನಾಟ್ ಔಟ್ ಆದರೆ ಕೌಂಟ್ ಆಗಲ್ಲ, ಔಟ್ ಆದರೆ ಮಾತ್ರ ಕೌಂಟ್ ಆಗುತ್ತೆ. ನಿಮ್ಮ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ 1 0 to 2, ಆಪ್ಷನ್ 2 3 to 5, ಆಪ್ಷನ್ 3 6 to 8, ಆಪ್ಷನ್ 4 9 ಆ್ಯಂಡ್ ಎಬೋವ್. ಇನ್ನು ಎರಡನೇ ಮ್ಯಾಚ್ ನಡೀತಿದೆ ಮುಂಬೈ ಇಂಡಿಯನ್ಸ್ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ ಅಂದರೆ 38th ಮ್ಯಾಚ್ ಆಗಿರುತ್ತೆ. ಇದು ಮುಂಬೈಯಲ್ಲಿ ನಡೀತಿರುವಂಥ ಪಂದ್ಯ ಇದು. ಈ ಪಂದ್ಯದ ಪ್ರೆಡಿಕ್ಷನ್ ಈ ರೀತಿ ಇದೆ. ಎರಡೂ ತಂಡದಿಂದ ಸೇರಿ ಎಷ್ಟು ಅರ್ಧಶತಕದ ಆಟಗಳು ಬರುತ್ತೆ ಅಂತ ನೀವು ಪ್ರೆಡಿಕ್ಟ್ ಮಾಡಬೇಕು. ಅಂದರೆ ಎರಡು ಸೈಡಿಂದ ಎರಡು ಇನ್ನಿಂಗ್ಸ್ಗಳಿಂದ ಸೇರಿ ಎಷ್ಟು ಹಾಫ್ ಸೆಂಚುರಿ ಅಥವಾ ಅದಕ್ಕಿಂತ ಹೆಚ್ಚಿನ ಪಾರ್ಟ್ನರ್ಶಿಪ್ ಬರುತ್ತೆ ಅಂತ ನೀವು ಪ್ರೆಡಿಕ್ಟ್ ಮಾಡಬೇಕು. ನಿಮ್ಮ ಆಪ್ಷನ್ ಈ ರೀತಿ ಇದೆ. ಆಪ್ಷನ್ A 0, ಆಪ್ಷನ್ B 1, ಆಪ್ಷನ್ C 2, ಆಪ್ಷನ್ D 3, ಆಪ್ಷನ್ E 4 ಆ್ಯಂಡ್ ಎಬೋವ್. ನಿಮ್ಮ ಪ್ರೆಡಿಕ್ಷನ್ನ 7 ಗಂಟೆ ಒಳಗಾಗಿ ಈ ಪಂದ್ಯಕ್ಕೆ ತಿಳಿಸಬೇಕಾಗಿರುತ್ತೆ. ಇನ್ನು ಮೊದಲನೇ ಪಂದ್ಯದ ಪ್ರೆಡಿಕ್ಷನ್ 3 ಗಂಟೆ ಒಳಗಾಗಿ ನೀವು ಜ್ಞಾನೋದಯ ಗುಂಪಿನಲ್ಲಿ ಬಂದು ತಿಳಿಸಬೇಕಾಗಿರುತ್ತೆ. ಧನ್ಯವಾದಗಳು.